ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವರಾಹಿ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇವತ್ತು ಹೇಳಕ್ಕೆ ಹೊರಡ್ತಾ ಇರುವಂಥ ಮಂತ್ರ ಬಂದು ನಿಮಗೆ ಕೇವಲ 24 ಗಂಟೆಯಲ್ಲಿ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ. ಏನೇ ಒಂದು ಕಷ್ಟ ಇದ್ರೂ ಕೂಡ ಕೇಳ್ಕೊಳ್ಳಿ. ಫಸ್ಟಿಗೆ ನಿಮಗೆ ನಂಬಿಕೆ ಬರೋದಕ್ಕೋಸ್ಕರ ಚಿಕ್ಕದಾಗಿರುವಂಥ ಏನಾನ ಒಂದು ಕೋರಿಕೆಯನ್ನು ಕೇಳ್ಕೊಳ್ಳಿ. ನಿಮಗೆ ನಂಬಿಕೆ ಬಂದ ನಂತರದಲ್ಲಿ ನೀವು ತಾಯಿಯಲ್ಲಿ ನೀವು ಎಷ್ಟು ಒಂದು ನಂಬಿಕೆಯನ್ನು ಇಡ್ತೀರೋ ಅಷ್ಟೇ ನಿಮಗೆ ಪ್ರತಿಫಲ ಅನ್ನೋವಂಥದ್ದು ಸಿಗುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವರಾಹಿ ಅಮ್ಮ ಯಾರೇ ಪ್ರತಿಯೊಬ್ಬರು ಅಮ್ಮ ಅಂಥೇಳಿ ನಮ್ಮದು ಕಷ್ಟಕ್ಕೆ ಬಂದು ನನ್ನ ಕಷ್ಟಕ್ಕೆ ಪರಿಹಾರವನ್ನು ಕೊಡಮ್ಮ ಅಂತಂದರೆ ತಾಯಿ ಕ್ಷಣ ಮಾತ್ರದಲ್ಲಿ ನಮ್ಮ ಕಷ್ಟವನ್ನು ನೀರಿನ ಥರದಲ್ಲಿ ಅದನ್ನು ಒಂದು ಮಂಜಿನ ರೀತಿಯಲ್ಲಿ ನೀರಿನ ರೀತಿಯಲ್ಲಿ ಅದನ್ನು ಒಂದು ಪರಿಹಾರವನ್ನು ಮಾಡಿಕೊಡ್ತಾಳೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ನೀವು ವರಾಹಂನಲ್ಲಿ ಮೊದಲಿಗೆ ನಂಬಿಕೆನ ಇಡಬೇಕು. ತಾಯಿ ನಮ್ಮ ಕೆಲಸವನ್ನು ಮಾಡಿಕೊಳ್ತಾಳೆ. ತಾಯಿ ಪಾದಚರಣಗಳಿಗೆ ನಾವು ನಮಿಸಿದ್ದೀವಿ ಅಂಥೇಳಿ ನೀವು ಫಸ್ಟಿಗೆ ತಾಯಿಯನ್ನು ನಂಬಬೇಕು. ನಂಬಿದ್ರೆ ಮಾತ್ರ ತಾಯಿ ನಮಗೆ ಎಲ್ಲ ಒಂದು ಸನ್ಮಾರ್ಗವನ್ನು ಉಂಟು ಮಾಡ್ತಾಳೆ. ಎಂಥದ್ದೇ ಕಷ್ಟ ಇದ್ದರೂ ಕೂಡ ತಾಯಿ ರಕ್ಷಣೆಯನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ತಾಯಿ ನಡೆಸೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನುವಂಥದ್ದು ಇರಬಾರ್ದು. ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ನಿಮಗೆ ನಂಬಿಕೆ ಇರಬೇಕು. ಮೊದಲಿಗೆ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆನಾದರೂ ಹೇಳಬಹುದು, ಇಲ್ಲ ಅಂತಂದರೆ ಬೆಳಗಿನ ಜಾವ ನೀವು ಬೆಳಗ್ಗೆ ಎದ್ದ ತಕ್ಷಣನಾದರೂ ಹೇಳಬಹುದು. ರಾತ್ರಿ ಅಥವಾ ಬೆಳಗ್ಗೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು. ನಿಮಗೆ ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ 48 ಬಾರಿ ಹೇಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೀವು ವರಾಹಿ ಅಮ್ಮನನ್ನು ಸ್ಮರಣೆಯನ್ನು ಮಾಡಬೇಕು. ವರಾಹಿ ಅಮ್ಮನಲ್ಲಿ ನಿಮ್ಮದು ಏನು ಒಂದು ಕೋರಿಕೆ ಇದೆಯೋ ಅದನ್ನು ಮನಸಾರೆ ನೀವು ತಾಯಿಯಲ್ಲಿ ಕೇಳ್ಕೊಳ್ಬೇಕು. ಕೇಳ್ಕೊಂಡು ತದನಂತರದಲ್ಲಿ ನೀವು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಬೇಕು. ಈ ಬೀಜಾಕ್ಷರಿಯ ಮಂತ್ರವನ್ನು ಹೇಳಿಕೊಂಡು ತಾಯಿಗೆ, ನಮ್ಮ ಈ ರೀತಿಯಾಗಿ ಕಷ್ಟ ಇದೆ ತಾಯಿ, ನಮ್ಮದು ಒಂದು 24 ಗಂಟೆಯಲ್ಲಿ ನನ್ನ ಒಂದು ಕಷ್ಟವನ್ನು ನೀನು ಬಗೆಹರಿಸಿಕೊಡು ತಾಯಿ, ಸೆರಗೊಡ್ಡು ಕೇಳ್ಕೊಳ್ತಾ ಇದ್ದೀನಿ. ನಿನ್ನ ಒಂದು ಏನೇ ಒಂದು ಕಷ್ಟ ಇದ್ರೂ ಕೂಡ ನಮ್ಮದು ಪರಿಹಾರ ಮಾಡಿ ಒಳ್ಳೆಯ ಒಂದು ಸನ್ಮಾರ್ಗವನ್ನು ತೋರಿಸು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ತಪ್ಪನ್ನು ಮಾಡಿರ್ತೀವಿ, ಏನೇ ಒಂದು ಇರಬಹುದು. ನಿಮ್ಮದು ಏನು ಒಂದು ಕಷ್ಟ ಕಾರ್ಪಣ್ಯ ಇದೆಯೋ ಅದನ್ನು ನೀವು ತಾಯಿ ಮುಂದೆ ಕೇಳ್ಕೊಳ್ಬೇಕು. ಯಾಕಂತಂದರೆ ಒಬ್ಬರದು ಒಂದೊಂದು ರೀತಿಯಾಗಿ ಕಷ್ಟ ಇರುತ್ತೆ. ದೊಡ್ಡವ್ರಿಗೆ ದೊಡ್ಡ ಕಷ್ಟ, ಸಣ್ಣವ್ರಿಗೆ ಸಣ್ಣ ಕಷ್ಟ, ಈ ರೀತಿಯಾಗಿ ಇರೋದರಿಂದ ನೀವು ಹಾಗಾಗಿ ನೀವು ತಾಯಿಯಲ್ಲಿ ಮೊದಲಿಗೆ ಕೇಳ್ಕೊಳ್ಬೇಕು. ಇನ್ನೂ ಕೂಡ ಯಾರು ಪಂಚಮಿ ದಿವಸ ಹಾಲನ್ನು ಹಾಕೋದಕ್ಕೆ ಆಗಿಲ್ವೋ, ಅವ್ರಿಗೇನೆಲ್ಲ ಒಂದು ತೊಂದರೆಗಳಿತ್ತು ಅವತ್ತಿನ ದಿವಸ, ನೆಕ್ಸ್ಟು ನೀವು ಈ ಒಂದು ಗಣೇಶ ಹಬ್ಬ ಬರುತ್ತಲ್ಲ ಅವತ್ತು ಕೂಡ ಚೌತಿ ಆದ ಮಾರನೇ ದಿವಸದಲ್ಲಿ ಪಂಚಮಿ ಅನ್ನುವಂಥದ್ದು ಇರುತ್ತೆ. ಅವತ್ತು ಕೂಡ ನೀವು ಹಾಲನ್ನು ಹಾಕಬಹುದು. ಇಲ್ಲ ಅಂತಂದರೆ ನೀವು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ, ನಾಗದೇವತೆಗೆ ನಾವು ಹಾಲನ್ನು ಹಾಕಬಹುದು. ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಎಷ್ಟೋ ಒಂದು ದೋಷಗಳನ್ನುವಂಥದ್ದು ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಮತ್ತೆ ಏನಪ್ಪ ಅಂದರೆ ವರಾಹಿ ಅಮ್ಮನ ದೇವಸ್ಥಾನ ಎಲ್ಲಿದೆ ಅಂತಂದರೆ, ನೋಡಿ, ಇದು ವರಾಹಿ ಅಮ್ಮನ ದೇವಸ್ಥಾನ ಬೆಂಗಳೂರಲ್ಲಿ ಇರೋವಂಥದ್ದು. ಇವಾಗ ನಾನು ಏನು ಆ ಏರಿಯಾದ ಒಂದು ನೇಮನ್ನು ಹೇಳ್ತೀನೋ ಅವರೆಲ್ಲ ಖಂಡಿತವಾಗ್ಲೂ ಯಾರೆಲ್ಲ ಇದ್ದೀರೋ ಅಲ್ಲಿ ನೀವು ಖಂಡಿತವಾಗ್ಲೂ ವರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ವರಾಹಿ ಅಮ್ಮನ ದರ್ಶನವನ್ನು ಪಡ್ಕೊಳ್ಬಹುದು. ಇದು ಪ್ರತ್ಯೇಕವಾಗಿ ವರಾಹಿ ಅಮ್ಮನ ದೇವಸ್ಥಾನ ಇಲ್ಲ, ಸಪ್ರೇಟಾಗಿ ಸಿಂಗಲ್ ಆಗಿ ವರಾಹಿ ದೇವಸ್ಥಾನ ಇಲ್ಲ. ಆ ದೇವಸ್ಥಾನದಲ್ಲಿ ಓಂ ಶಕ್ತಿ ಅಮ್ಮ, ಪ್ರತ್ಯಂಗಿರಿಯ ದೇವಿ, ಈ ಒಂದು ದೇವಿಯರ ಮಧ್ಯದಲ್ಲಿ ವರಾಹಿ ಅಮ್ಮನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿರೋವಂಥದ್ದು. ಹಾಗಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಅರ್ಚಕರು ಕೂಡ ಇರ್ತಾರೆ. ನೀವು ವರಾಹಿ ಅಮ್ಮನಲ್ಲಿ ಏನನ್ನ ಕೇಳಿಕೊಂಡು, ಅಲ್ಲಿ ತುಂಬ ಜನ ಅರಿಶಿನ ಕುಂಭದ ಹಾರಗಳನ್ನು ಹಾಕಿದ್ರು. ಅವರ ಯಥಾಶಕ್ತಿ ಪೂಜೆಗೆ ದೀಪಗಳನ್ನಂತೂ ತುಂಬ ಜನ ತೆಗೆದುಕೊಂಡು ಬಂದಿದ್ದರು. ಹಾಗಾಗಿ ನಿಮ್ಮ ಒಂದು ಯಥಾಶಕ್ತಿ ನೀವು ತಾಯಿಗೆ ಏನೂ ಎತ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಒಂದು 2 ಪೀಸು ಗೆಣಸು, ಸಿಹಿ ಗೆಣಸು ಆಗಿರ್ಬೋದು, ಮರಗೆಣಸು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮತ್ತು ಕಡಲೆಕಾಯಿ ಆಗಿರ್ಬೋದು ಸಹ ನೀವು ತಾಯಿಗೆ ನೈವೇದ್ಯವನ್ನು ಇಡಬಹುದು. ಹಾಗಾಗಿ ಇದು ಟಿನ್ ಫ್ಯಾಕ್ಟ್ರಿನಲ್ಲಿ ಇರೋವಂಥದ್ದು. ನೀವು ಮೆಟ್ರೋ ಇದ್ದ ತಕ್ಷಣವೇ ಏನು ಇವಾಗ ನೀವು ಹತ್ತೋಗ್ತಿರಲ್ವ ಅಲ್ಲೇ ಇದೆ ದೇವಸ್ಥಾನ. ಒಳಗಡೆಗೆ ಹೋದರೆ ಪ್ರತ್ಯಂಗಿರಿಯ ದೇವಿದು ಬೋರ್ಡ್ ಅನ್ನೋದು ಹಾಕಿದರೆ ಒಳಗಡೆಗೆ ಹೋದರೆ ಅಲ್ಲೇ ನಿಮಗೆ ವರಾಹಿ ಅಮ್ಮನ ದೇವಸ್ಥಾನ ಕೂಡ ಅಲ್ಲಿ ಸಪ್ರೇಟಾಗಿ ನಮಗೆ ಪೂಜೆ ಆಗಿರ್ಬೋದು, ಅರ್ಚನೆ ಆಗಿರಬಹುದು, ನಾವು ಕೇಳಿಕೊಂಡ್ರೆ ಅರ್ಚಕರು ನಮಗೆಲ್ಲವನ್ನು
ಕಂಪ್ಲೀಟಾಗಿ ವರಾಹಿ ಬಗ್ಗೆ ತಿಳಿಸ್ಕೊಡ್ತಾರೆ. ಪ್ರತಿ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅವರು ತಿಳಿಸ್ಕೊಡ್ತಾರೆ. ನಾವು ಸಹ ಹೋಗಿ ದೀಪಾರಾಧನೆಯನ್ನು ಮಾಡ್ಕೊಂಡ್ವಿ. ಯಾವ ಒಂದು ದೀಪಾರಾಧನೆಯನ್ನು ಜಾಸ್ತಿ ಮಾಡ್ತಾರೆ ಅಂತಂದರೆ ಮಣ್ಣಿನ ದೀಪಕ್ಕೆ, ಮಣ್ಣಿನ ಹಣತೆಗಳಿಗೆ ತುಪ್ಪ ಹಾಕಿ ಒಂದು ದೀಪವನ್ನು ಹಚ್ಚುವಂಥದ್ದು, ಕೆಂಪು ಹೂಗಳನ್ನ ಹಾಕಿ ಆರತಿಯನ್ನು ಮಾಡೋವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಬೆಲ್ಲದ ಚಲ್ಲು ಸಹ ಹಚ್ಚಿದ್ರು. ಆದರೆ ತುಂಬ ಜನ ತೆಗೆದುಕೊಂಡು ಬಂದಿರುವಂಥದ್ದು ಇದು ಏನಪ್ಪ ನಾರಿಕೇಲ್ ದೀಪ ಅಂದರೆ ಈ ತೆಂಗಿನಕಾಯಿಗಳನ್ನ ಒಡೆದು ಬಿಟ್ಟು ಆ ಕಡೆ ಈ ಕಡೆ 2 ಪೀಸನ್ನು ಮಾಡಿ ಅಲ್ಲೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ದೀಪಗಳನ್ನು ತಾಯಿಗೆ ಬೆಳಗಿಸಿದ್ರು. ಹಾಗಾಗಿ ನಿಮ್ಮ ಯಥಾಶಕ್ತಿ ಏನಿದೆಯೋ ನಿಮ್ಮದು ತಾಯಿಯಲ್ಲಿ ಕೇಳಿಕೊಂಡು, ಆದರೆ ಏನೇ ಒಂದು ಬಂದರೂ ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಮಾತ್ರೇ ನಮೋ ನಮಃ. 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 ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವಾಗೆಲ್ಲ ಸಮಯ ಸಿಗುತ್ತೋ ಆವಾಗೆಲ್ಲ ಹೇಳ್ತಾನೇ ಇರಬೇಕು. ಬೆಳಗ್ಗೆ ಸಂಜೆ ಮಾತ್ರ ನೀವು 48 ಬಾರಿ ನೀವು ಹೇಳ್ಕೊಳ್ಬೇಕಾಗತ್ತೆ. ಈ ಒಂದು ಮಂತ್ರವನ್ನು ಹೇಳಿ ನೀವು ಏನೇ ಒಂದು ಕೋರಿಕೆಯನ್ನು ಇಟ್ಟರು ಕೂಡ 24 ಗಂಟೆಯಲ್ಲಿ ಆ ಕಾರ್ಯ ಎನ್ನುವಂಥದ್ದು ನಿಮಗೆ ಜರುಗುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ನೀವು ತಾಯಿಯಲ್ಲಿ ನಂಬಿಕೆಯನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ನಿಮ್ಮದು ಕಷ್ಟ ಅನ್ನೋವಂಥದ್ದು ಯಾವ ರೀತಿಯಾಗಿ ಕರಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಬೇಕಿದ್ದರೆ ಒಂದು ಸತಿ ನೀವು ಟೆಸ್ಟನ್ನು ಸಹ ಮಾಡ್ಕೊಳ್ಬಹುದು. ವರಾಹಮ್ಮ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾನು ಸಹ ಕೇಳ್ಕೊಳ್ತೀನಿ. ಇನ್ನೇನಾನ ನಿಮಗೆ ಡೌಟ್ಸ್ಗಳಿದ್ದರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮ್ದು ಏನೇ ಒಂದು ಕಷ್ಟ ಇದ್ದರೂ ಕೂಡ 24 ಗಂಟೆಯಲ್ಲಿ ಪರಿಹಾರ ಆಗುತ್ತೆ, ಇದು ಖಚಿತ ಅನ್ನೋದನ್ನು ತಿಳಿಸ್ತೀನಿ. ಮತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್.